ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ವತಿಯಿಂದ ಜೈ ಶ್ರೀರಾಜ್ ಜೂನಿಯರ್ ವಿಷ್ಣುವರ್ಧನ್, ಸ್ಟಿಲ್ ವೆಂಕಟೇಶ್ ಮೂವಿ ಫೋಟೋಗ್ರಾಫರ್, ಪ್ರತಾಪ್ ಎನ್, ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಅಧ್ಯಕ್ಷರು ಇವರಿಗೆ ಗೌರವಿಸಿ ಅಭಿನಂದಿಸಲಾಯಿತು. ಪುಷ್ಪವತಿ ಕೆಪಿ, ಸರಸ್ವತಿ ಶ್ರೀನಾಥ್, ಡಾಕ್ಟರ್ ಕರಾಟೆ ಶ್ರೀನಾಥ್ ಉಪಸ್ಥಿತರಿದ್ದರು. Shri Jai Shri Raj, the most important person has seen Shri Jai Shri Raj, and he is also a true fan and look like a Kannada movie legend. My inspiration, Dr. Vishnuvardhan Sahasrasinghe. He was a friend for over 15 years. Before that, I worked in artist on the stage for about a year. Then we made his mark on the world of cinema. I am very happy and proud. I did expect this. Really, our proud Shri Jai Shri Raj. He is the one and only, not junior, same like my inspiration, Dr. Sampath Kumar, like Sahasrasinghe Vishnuvardhan. You are the really you are capable for this world record search. To say about this world record, why? Because reality book of world records office is Delhi, continental office Malaysia, and the world office Dubai. We are collaborated with 18 countries. So already we gave Hamsalekha sir, SP Balasubramanian sir, Shankar Ganesh sir, Shashi Kumar sir. You only balance sir. Oh. I am really proud to honor this world record on behalf of reality book of world record, on behalf of my father, inspiration, Dr. Sampath Kumar. Please say about your experience about this sir. ಕ್ಷಮೆ ಇರಲಿ. No issue sir, you speak Kannada only. ನಿಜವಾಗ್ಲೂ ಇದು ನನ್ನ ಬದುಕಿನಲ್ಲಿ ಇದೊಂದು ಆಶ್ಚರ್ಯಕರ ಹಾಗೂ ಒಂದು ಅನಿರೀಕ್ಷಿತವಾದಂತ ಘಟನೆ ಇವತ್ತು ನಡೆದದ್ದು ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನನ್ನ ಕಲಾರಂಗದ ಬದುಕಿನಲ್ಲಿ ಇದುವರೆಗೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳು, ಹೆಚ್ಚು ಕಮ್ಮಿ ಒಂದು 35,000ರಿಂದ 40,000ವರೆಗೂ ನಾವು ಕಾರ್ಯಕ್ರಮಗಳು ಮಾಡ್ತಾನೆ ಬಂದಿದ್ದೀನಿ. ಸೊ ನಾನು ಒಬ್ಬ ಡ್ರಾಮಾ ಆರ್ಟಿಸ್ಟ್ ಆಗಿರೋದ್ರಿಂದ ದಿನನಿತ್ಯ 5 ಶೋ ಡ್ರಾಮಾಗಳಲ್ಲೂ ಕೂಡ ವಿಷ್ಣುವರ್ಧನರ ಅಭಿನಯದಲ್ಲೇ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲಾ ಕಡೆಗೂ. ಸೊ ನನ್ನ 99 ಇಂದ ವಿಷ್ಣುಜಿ ಅವ್ರದ್ದು ಶುರು ಆಯ್ತು ನನ್ನ ಜರ್ನಿ. ಅಂದ್ರೆ ಮೊದಲು ನಾನು ಸ್ಟೇಜ್ ಆರ್ಟಿಸ್ಟ್, 99 ಇಂದ ವಿಷ್ಣುವರ್ಧನ್ ಮಾಡತಕ್ಕಂತ ಸಂದರ್ಭ ಬಂತು ನನಗೆ. ಅಲ್ಲಿಂದ ಡ್ರಾಮಾಗಳಲ್ಲೂ ಕೂಡ ವಿಷ್ಣುವರ್ಧನ್ ಮಾಡಿದಿರೋ ಪಾತ್ರಗಳನ್ನ ನಾವು ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಹಠ ಇತ್ತು ನನಗೆ. ಆ ಡ್ರಾಮಾಗಳಲ್ಲೆಲ್ಲ ಆ ಕಥಾನಾಯಕರ ಪಾತ್ರ ವಿಷ್ಣುಜಿ ಅವರು ಎಲ್ಲೂ ಮಾಡಿದ್ದಲ್ಲ, ಮತ್ತೆ ನಾವು ಯಾವ ಸಿನಿಮಾದಲ್ಲೂ ನೋಡಿದ್ವು ಅಲ್ಲ ಅದನ್ನ ವಿಷ್ಣುಜಿ ಅವ್ರು ಮಾಡಿದ್ರೆ ಹೇಗ್ ಮಾಡಿರ್ತಿದ್ರು ಅಂತ ಅದೊಂದು ಚಾಲೆಂಜ್ ಬಿತ್ತು ನನಗೆ. ಸೊ ಅವಾಗಿಂದ ನನ್ನ ಡ್ರಾಮಾಗಳಲ್ಲಿ ಹೆಚ್ಚಾಗಿ ಅದನ್ನು ತೊಡಗಿಸ್ಕೊಂಡೆ. ಬಹಳಷ್ಟು ನಾಟಕಗಳಲ್ಲಿ, ವೃತ್ತಿಪರ ನಾಟಕ ಕಂಪನಿಗಳಲ್ಲಿ, ಅದ್ರಲ್ಲೂ ಚೆನ್ನಪ್ಪ ಚೆನ್ನೇಗೌಡ ಅಂತ ಒಂದು ಅದ್ಭುತವಾದ ನಾಟಕ ಇದೆ. ಅದ್ರ ತಂದೆ ಮಗನ ಪಾತ್ರ ಬರುತ್ತೆ. ಅದನ್ನ ವಿಷ್ಣುವರ್ಧನ್ ಶೈಲಿಯಲ್ಲೇ ಮಾಡಂತ ಸಂದರ್ಭ ಬಂತು. ಅಲ್ಲಿಂದ ನಾನು ಕಾರ್ಯಕ್ರಮಗಳು ಶುರು ಮಾಡ್ಕೊಂಡ್ ಬಂದಿದ್ದು 45,000 ಕಾರ್ಯಕ್ರಮ ಆಗಿದೆ. ನಿಜವಾಗ್ಲೂ ಇವತ್ತು ಇದೊಂದು ಪ್ರಶಸ್ತಿಗೆ ನಾನು ಭಾಜನ ಅನ್ನೋದು ಯೋಚನೆ ನನ್ಗೆ ಶುರು ಆಗ್ಬಿಡ್ತು. ನಮಗೆ ಅರಿವಾಗದ ಹಾಗೆ ವಿಷ್ಣುಜಿಯವರ ಒಂದು ಮಾತು ಬಹಳ ವರ್ಷಗಳಿಂದನೇ ಒಂದು ಮಾತು ಹೇಳಿದ್ದು ನಾನು ಕೇಳಲ್ಪಟ್ಟಿದ್ದೆ. ಯೋಗ್ಯತೆ ಮತ್ತು ಯೋಗ ಇದ್ರೆ ಖಂಡಿತ ಅದು ನಮ್ಮನ್ನು ಹುಡ್ಕೊಂಡ್ ಬರುತ್ತೆ ಅನ್ನತಕ್ಕಂಥ ಒಂದು ಮುತ್ತಿನಂತ ಮಾತು ಅವ್ರು ಹೇಳಿದ್ರು. ಆ ಮಾತು ಇವತ್ತು ಸತ್ಯ ಆಯ್ತು ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ನಾನು ಯಾವತ್ತೂ ಅದರ ಬೆನ್ನಿಂದ ಹೋದೋನಲ್ಲ. ನಾನು ಕೂಡ ಪ್ರಶಸ್ತಿ ಸಿಗ್ಲಿ ಇದು ಸಿಗ್ಲಿ ಅಂತ ಹೋದಲ್ಲ, ಪ್ರಾಂಜಲ ಮನಸ್ಸಿನಿಂದ ನನ್ನ ಆರಾಧ್ಯ ದೈವ ಏನು ವಿಷ್ಣುಜಿ ಸರ್ ಇದಾರೆ, ಅವ್ರ ಸೇವೆ ಮಾಡೋದು ಅನ್ನೋದು ಅಷ್ಟೇ. ನನ್ನ ಬದುಕನ್ನ ಕಟ್ಕೊಂಡಿದ್ದಾರೆ, ಅವರ ಸೇವೆಗೆ ಎಲ್ಲೂ ಅವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರದಂಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ಇತ್ತು. ಇವತ್ತು ನಿಜವಾಗ್ಲೂ ನಾನು ನಿಮ್ಮನ್ನೆಲ್ಲ ಏನಂತ ಹೇಳ್ಬೇಕಂತ ನನಗೆ ಅರ್ಥ ಆಗ್ತಲ್ಲ. ಅಷ್ಟು ಅದ್ಭುತವಾದಂತ ಒಂದು ಕೆಲಸವನ್ನ ನೀವೆಲ್ಲ ಸೇರಿ ಮಾಡಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ನಿಮ್ಗೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ, ಯಾವತ್ತೂ ಚಿರಋಣಿಯಾಗಿರ್ತೀನಿ. ಇನ್ನ ನಾನು ನಿಮ್ಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀನಿ, ಅಭಿನಯದ ಮುಖಾಂತರ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ಒಂದು ಬಹಳ ಸಂತೋಷ ಆಯ್ತು. ನಿಜವಾಗ್ಲೂ ನಿಮ್ಮಲ್ಲಿರ್ತಕ್ಕಂಥ ಒಂದು ಮಾನವೀಯತೆ ಮೌಲ್ಯಗಳೇನಿದೆ, ಇದು ನಿಜವಾಗ್ಲೂ ಆದರ್ಶನೀಯ ಪ್ರಾಯ. ನಿಜವಾಗ್ಲೂ ನೀವು ಕೊಟ್ಟಿರ್ತಕ್ಕಂಥ ಗೌರವಕ್ಕೆ ಎಲ್ಲೂ ಧಕ್ಕೆ ಬರೋದ್ ರೀತಿ ನಾನು ನಡ್ಕೊಳ್ತೀನಿ. ಯಾಕಂದ್ರೆ ಇದು ಸಾಮಾನ್ಯವಾದ ವಿಶ್ವ ದಾಖಲೆ ವೀರರು ನೀವು. ಅದೇ ಹೇಳಿದ್ದು, ವಿಶ್ವ ದಾಖಲೆ ವೀರರು ಅಂತ ನೀವು ನಮ್ಗೆ ಹೇಳಿದಿರಿ. ಅದು ಎಷ್ಟು ಮಟ್ಟಿಗೆ ಅಂತ ಗೊತ್ತಿಲ್ಲ, ನೀವು ಅದು ನಿಮ್ಗಳ ಅಂತರಾತ್ಮದಲ್ಲೇ ಗೊತ್ತು. ನೀವು ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಬಹಳ ಎಚ್ಚರಿಕೆಯಿಂದ ನಿಭಾಯಿಸ್ಕೊಂಡ್ ಬರ್ತೀನಿ. ಖಂಡಿತ ನಿಮ್ಗೆಲ್ಲ ಒಳ್ಳೇದಾಗಲಿ. ನನ್ನ ಆರಾಧ್ಯ ದೈವ ಗದುಗಿನ ಗಾಯಕ ಪಂಡಿತ ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ನಿರಂತರವಾಗಿ ನಿಮ್ಗೆಲ್ರಿಗೂ ಇರಲಿ.
ನಿಮ್ಮೆಲ್ಲರ ನ್ಯಾಯಸಮ್ಮತವಾದ ಧರ್ಮಸಮ್ಮತವಾದ ಬೈಕ್ಗಳೆಲ್ಲ ಈಡೇರ್ಲಿ ಅಂತ ನಾನು ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಿ ಒಂದು ಹೂವನ್ನ ನಿಮ್ಗೋಸ್ಕರ ನಾನು ಎತ್ತೀನಿ ನಾನು ಗುರುಗಳಿಗೆ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. Jai Hind, Vande Mataram. Our proud Dr. Vishnuvardhan ji. He is the Fan Association President, Dr. Vishnuvardhan Fans Association, Kannada Fans Association President, past more than 23 years, 16 years of Dr. Vishnuvardhan Fans Association founder. He is running 16 years of the association. I am very proud to announce about the world record. I will speak in Kannada only, sir. No problem. Please. ಖಂಡಿತ ಸರ್, ತುಂಬಾ ಧನ್ಯವಾದಗಳು. ನಾವು ಮಾಡಿರುವಂತಹ ಯಜಮಾನ್ ರೈಸಲ್ಲಿ ಒಂದು ಸಣ್ಣ ಸೇವೆಯನ್ನು ಗುರುತಿಸಿ ಇವತ್ತು ಈ ವರ್ಲ್ಡ್ ರೆಕಾರ್ಡ್ ಅನ್ನೋ ಒಂದು ಪ್ರಶಸ್ತಿನ ನಮ್ಮ ಸಂಘಟನೆಗೆ ಸಂದಿದೆ ಅಂತ ಹೇಳ್ಬೋದು. ಇದರಲ್ಲಿ ಒಬ್ಬರು ಕೆಲಸ ಅಲ್ಲ, ಒಂದು ತಂಡದ ಕೆಲಸ ಆಗಿದೆ. ನಮ್ಮ ತಂಡ ಎಲ್ಲರೂ ಸೇರಿ ಈ ಕೆಲಸ ಮಾಡಿರೋದ್ರಿಂದ ಗುರುತಿಸಿ ನೀವು ಕೊಟ್ಟಿರೋದ್ರಿಂದ ನನಗೆ ತುಂಬಾ ಸಂತೋಷ. ಸೇರ್ಪಡೆ ಆಗಿದ್ದೀರಿ. ಧನ್ಯವಾದಗಳು ಸರ್. ಇದು ಹೇಳ್ಕೊಳಕ್ಕಾಗ್ತಾ ಖುಷಿ ಆಗ್ತಾ ಇದೆ. ಇದು ಯಜಮಾನರು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಇದೇನೇ ಇದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಲ್ಲಬೇಕು ಹೊರತು ಬೇರೆ ಯಾರಿಗೂ ಇದನ್ನ ಸೆಲೆಕ್ಟ್ ಮಾಡ್ತಿಲ್ಲ ಸರ್. ವೆರಿ ನೈಸ್. ಬಹಳ ಖುಷಿ ಆಯ್ತು, ತುಂಬಾ ಹೆಮ್ಮೆ ಆಯ್ತು. ಟುಡೇ ಆನ್ವರ್ಡ್ಸ್ ಯು ಆರ್ ದ ರಿಯಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ದಟ್ ಇಸ್ ಯುವರ್ ವಿಶಸ್. Thank you very much. ಧನ್ಯವಾದಗಳು ಸರ್. Thank you. Another episode will come. Please wait and see. Jai Hind, Vande Mataram. Reality News and Neeravani News. Jai Hind. Thank you. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಸರ್. ಈ ದಿನ ನಿಮಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ವಿಶ್ವ ದಾಖಲೆ ದೊರೆತಿದೆ. ಇದ್ರ ಬಗ್ಗೆ ನೀವು ಒಂದೆರಡು ಮಾತಾಡ್ಬೋದಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ಬೇಸಿಕಲಿ ಸಿನಿಮಾ ಮತ್ತು ಪ್ರೆಸ್ ಫೋಟೋಗ್ರಾಫರ್. ಸುಮಾರು ಒಂದು 25-26 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದೀನಿ. ನಾನು ಎಲ್ಲರಂಗೂ ಕೆಲಸ ಮಾಡ್ತಾ ಸಿನಿಮಾ ನಮ್ಮ ಹಾಬಿ. ಅಲ್ಲಿ ಸಿನಿಮಾ ಫೋಟೋಗ್ರಾಫರ್ ಸುಮಾರು ಒಂದು 300-320 ಸಿನಿಮಾಗೆ ನಾನು ಕೆಲಸ ಮಾಡಿದ್ದೀನಿ. 300-320 ಸಿನಿಮಾಗೆ ನಾನು ಕೆಲಸ ಮಾಡಿದ್ದೀನಿ. ಎಲ್ಲ ನಟರ ಜೊತೆ ಕೆಲಸ ಮಾಡಿದ್ದೀನಿ. ಅದೊಂದು ನನ್ನ ಖುಷಿ. ಆಮೇಲೆ ಇವತ್ತೇನೊಂದು ವರ್ಲ್ಡ್ ರೆಕಾರ್ಡ್ ಒಂದು ಕೊಟ್ಟಿದ್ದಾರೆ ಕೃಷ್ಣ ಅವರು. ಇದಕ್ಕೆ ತುಂಬ ಒಂದು ನೆನೆಸ್ಕೋಬೇಕು. ನಾನು ಇಷ್ಟಪಡೋಲ್ಲ ಯಾವುದು, ಯಾಕಂದರೆ ಬ್ಯಾಕ್ ಸ್ಟೇಜ್ ಯಾವಾಗ ಕೆಲಸ ಮಾಡ್ತೀನಿ, ಪ್ರಶಸ್ತಿಗೆ ಯಾವ್ದು ಇಷ್ಟಪಡೋ ಬಟ್ ಅವರು ಎಲ್ಲ ತೊಗೊಳ್ಳೇಬೇಕು. ಒಂದು ಹಾರ್ಡ್ ವರ್ಕು ನಿಮ್ಮ ಒಂದು ಇದು ನೋಡಿ ನಮ್ಮ ಪ್ರೊಫೆಷನಲ್ಗೋಸ್ಕರ ನೀವು ತೊಗೊಳ್ಳೇಬೇಕು ಅಂತ ಕೆಲಸ ಮಾಡ್ತೀನಿ. ಹೇಳ್ಬೋದು ಆ ಕಾರಣಕ್ಕೋಸ್ಕರ ಇವತ್ತು ನನಗೆ ಪ್ರಶಸ್ತಿ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ನನ್ನ ಸಾಧನೆಗೆ